ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆಗೋದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗೆಲ್ಲ ಜಗತ್ತಿಗೆ ಒಬ್ಬರಿಯಾಗಿ ಬದಿರಬೇಕು. ಅದು ನಮ್ ಹೊಸಪೇಟೆ ಬಂದರೆ ಕುಡ್ಲಿ ಗುಡ್ಲೇನು 27 ವರ್ಷದ ಅವ್ರ ಅಭಿಮಾನಿಗಳು. ಫಸ್ಟ್ ನೋಡಿದ್ದು ದಮ್ಮು ಪಿಲಾಬು, ದಬ್ಬು ನೋಡಿ ಒಂದೊಂದೇ ಕಿಕ್ಕು ಸವಾಲಿಗೆ ನೆಕ್ಸ್ಟ್ ಹುಚ್ಚ ಮೂವಿ ನೋಡಿದ್ಯಾ, ತಲೆ ಕೆಟ್ಟ ಅವ್ರ ಹುಚ್ಚ ಅಭಿಮಾನಿ ಅದೇ. ನನ್ನ ಫೇವರೇಟ್ ಮೂವಿ ಹುಚ್ಚ ಮೂವಿ. ಅವ್ರ ಆಕ್ಟಿಂಗ್ ನಾನು ಫಿದಾಗಿ ಹೋಗಿದ್ದೀನಿ. ಅವರಿಗೆ ತಂದಿದ್ದೀನಿ ನನ್ನ ಅವ್ರ ಸ್ನೇಹಿತರಲ್ಲ, ಅವರೇ ಹೇಳ್ತಾರೆ, ನಮ್ಮ ಭಾಷೆ ಹೇಳ್ತಾರೆ ನನ್ನ ಸ್ನೇಹಿತರು ನೀವೆಲ್ಲ ಅಂತ. ತುಂಬಾ ಹೆಮ್ಮೆ ಆಯ್ತು. ಇವಾಗ 12ನೇ ಸೀಸನ್ ದಾಟಿದ್ದಾರೆ ಬಿಗ್ ಬಾಸ್ ನಡೆಸೋದು. ಕಿಚ್ಚ ಬಾಸ್ನ ಬಿಟ್ರೆ ಯಾರ ಕೈಲಿ ಆಗಕ್ಕೆ ಸಾಧ್ಯನೂ ಇಲ್ಲ. ಅಷ್ಟು ಸ್ಟೈಲ್ ಅವರು, ಸ್ಟೈಲ್ ಕಿಂಗಿ ಅಂತ ಕರೆಯುತ್ತೆ. ಎಲ್ಲರಿಗೂ ಕೊಡ್ತಾರೆ ಚಿಕಿತ್ಸೆ. ಕಿಚ್ಚ ಬಾಸ್ನ ಎದುರಾಕೊಂಡ್ರೆ ಎಲ್ಲರಿಗೂ ಕೊಡ್ತಾರೆ ಚಿಕಿತ್ಸೆ. ನಮ್ ಡಿ ಬಾಸ್ನ ಎದುರಾಕೊಂಡ್ರೆ ಕಳಿಸ್ತಾರೆ ಡೈರೆಕ್ಟ್ ಕೈಲಾಸಕ್ಕೆ. ಕಿಚ್ಚ ಬಾಸ್ಗೆ ರಾಮಾಯಣ ಓದಿ ತಿಳ್ಕೊಳ್ಳೋದು ಇನ್ನೊಂದು ಲೆಕ್ಕ, ರಾಮಾಯಣ ಓದಿ ತಿಳ್ಕೊಳ್ಳೋದು ಇನ್ನೊಂದು ಲೆಕ್ಕ, ನಮ್ ಬಾಸ್ ಇಂಟರ್ವ್ಯೂ ನೋಡಿ ತಿಳ್ಕೊಳ್ಳೋದು ಮತ್ತೊಂದು ಲೆಕ್ಕ. HD ಕೋಟೆಯಲ್ಲಿ ಬಂದಿದ್ದೀನಿ. ಅವ್ರಿಗೋಸ್ಕರ 4 ಗಂಟೆಯಿಂದ ವೇಟ್ ಮಾಡ್ತಿದ್ದೀನಿ. ಬಾಸ್ ಬೇಗ ಬನ್ನಿ ಬಾಸ್, ನಿಮ್ಮನ್ನು ನೋಡಕ್ ಅವಾಗಿಂದ ಕಾಯ್ತಾ ಇದ್ದೀನಿ ಬಾಸ್. ವಿಶ್ ಯು ಹ್ಯಾಪಿ ಬರ್ತ್ಡೇ ನಮ್ಮ ದೇವರು. ಹೆಸರಿ ಕಿಚ್ಚ ಬಾಸ್ ಅನ್ನೋದು ಹೆಸರಲ್ಲ, ನನ್ನ ಉಸಿರಿಗೆ ಉಸಿರು. ಕರ್ನಾಟಕದಲ್ಲಿ ಅವ್ರದೊಂದು ಹೆಸರಾದ್ರೆ ನಮ್ಗೆಲ್ಲ ನಾವೇ ಅವರಿಗೆ ಉಸಿರು. ಅಭಿಮಾನಿಗಳ ದೊಡ್ಡ ಗಿಫ್ಟ್ ಅವ್ರಿಗೆ. ನಾವೇನ್ ಗಿಫ್ಟ್ ತರಂಗಿಲ್ಲ. ನಮ್ಮ ಬಾಸ್ ಬರೋದಕ್ಕೆಲ್ಲ ಕಾಯ್ತಿದ್ದಾರೆ. ಎಲ್ಲ ಫುಲ್ ರೊಚ್ಚಿಗೆದ್ಬಿಟ್ಟು ಗಿಚ್ಚ ಅಭಿಮಾನಿಗಳು. ನಮ್ಮ ಬಾಸ್ ಹೇಳಿದ್ದಾರೆ ಯಾವ್ದೇ ಗಿಫ್ಟ್ ಎತ್ಕೊಂಡ್ ಬರಬೇಡಿ ಅಂತ. ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡಿ ಅಂದಿದ್ದಾರೆ. ಆಗ ಹೊರಗಡೆ ನಮ್ಮ ತರ ಇರೋ ಅಭಿಮಾನಿಗಳು ಆದಷ್ಟು ಜನ ಅವ್ರ ಕೈಯಾಗ ಏನೇನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಆಶ್ರಯ ಇಲ್ದವ್ರಿಗೆ ಆಶ್ರಯ ಕೊಟ್ಟಿದ್ದಾರೆ. ನಮ್ಮಂತ ಅಭಿಮಾನಿ ಒಬ್ಬ ಅಣ್ಣನಿಗೆ ಶೆಲ್ಲಿಟ್ಟು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.